ಮಧುಮತಿ ರಿಕ್ಷಾದಿಂದ ಇಳಿದು ಆ ಭವ್ಯ ಬಂಗಲೆ ಮುಂದೆ ನಿಂತಾಗ ಅವಳ ಮುಖ ಉದ್ವೇಗದಿಂದ ಕೆಂಪಾಗಿತ್ತು. ರಿಕ್ಷಾ ಬಾಡಿಗೆ ತೆತ್ತು ಮುಂದೆ ಬಂದಾಗ ಗೇಟಿನ ಬಳಿ ಗೂರ್ಖಾ ಅವಳನ್ನು ತಡೆದ. ಕಾರ್ಡ್ ಕೊಡಿ, ಸಾಹೇಬರು ಯಾರನ್ನೂ ಬಿಡಬೇಡ ಅಂದಿದ್ದಾರೆ ಎಂದ. ಮಧುಮತಿ ಏನು ಉತ್ತರ ಕೊಡುತ್ತಿದ್ದಳೋ ಅಷ್ಟರಲ್ಲಿ ಮುಂದೆ ಬಂದವನು ಶ್ವೇತವಸ್ತ್ರಧಾರಿಯಾದ ಒಬ್ಬ 60ರ ವೃದ್ಧ. ಏನಂತೆ ಲಕ್ನೌ ಸಿಂಗ್, ಯಾರು ಎಂದ. ಸಾಹೇಬರನ್ನು ನೋಡಲಿಕ್ಕೆ ಯಾರೋ ಬಂದಿದ್ದಾರೆ ಸಾಬ್, ಆದರೆ ಚೀಟಿ ತಂದಿಲ್ಲ ಎಂದ ಆ ಗೂರ್ಖಾ. ಗೇಟ್ ತೆಗಿ, ಒಳಗೆ ಬರಲಿ ಎಂದ ಆತ. ಅವಳು ಒಳಗೆ ಬಂದಾಗ, ಯಾರಮ್ಮ ನೀನು, ಸಾಹೇಬರಿಂದ ಏನಾಗಬೇಕಿತ್ತು ಎಂದ. ಅವರ ಫ್ಯಾಕ್ಟರಿಯ ಸ್ಟೆನೋಗ್ರಾಫರ್ ವಾಸಂತಿರಾವ್ ಅವರ ಮಗಳು. ನಮ್ಮ ತಾಯಿ 6 ತಿಂಗಳು ರಜಾ ಹಾಕಿದ್ದಕ್ಕೆ ಕೆಲಸದಿಂದ ತೆಗೆದುಹಾಕಿದ್ದಾರೆ. ನ್ಯಾಯ ಕೇಳೋದಿಕ್ಕೆ ಬಂದಿದ್ದೀನಿ. ಕೋಪ ಉದ್ವೇಗದಿಂದ ಕೆಂಪೇರಿದ ಆ ಸುಂದರ ವದನ, ಕಪ್ಪಗೆ ತಳತಳಿಸುತ್ತಿದ್ದ ಆ ಅಗಲವಾದ ಕಂಗಳು. ಆ ವೃದ್ಧ ಶಾಂತವಾಗಿ ಅವಳೊಮ್ಮೆ ನೋಡಿದ. ಸಾಹೇಬರು ಅಲ್ಲಿ ತೋಟದಲ್ಲಿ ಇದ್ದಾರೆ, ಬನ್ನಿ, ಏನು ಮಾತಾಡ್ತೀರೋ ಮಾತಾಡಿ ಎಂದು ಕಾಂಪೌಂಡಿನ ಎಡಭಾಗದಲ್ಲಿದ್ದ ಆ ತೋಟದತ್ತ ಕರೆದೊಯ್ದ. ವಿಶಾಲವಾದ ಆ ತೋಟದ ಒಂದು ಭಾಗಕ್ಕೆ ಕೊಂಡ ಮಾವಿನ ಮರಗಳ ಸಾಲು, ಅದಕ್ಕೆ ಚಪ್ಪರವಾಗಿ ಹಬ್ಬಿಸಿದ ಮಲ್ಲಿಗೆಯ ಬಳ್ಳಿಗಳು, ಅರಳಿದ ದುಂಡು ಮಲ್ಲಿಗೆ ಹೂಗಳು, ಹಸಿರೆಲೆಯ ಮಧ್ಯೆ ಮೊಸರು ಚೆಲ್ಲಿದಂತಿತ್ತು. ದಟ್ಟವಾಗಿ ಹರಡಿದ ಮಲ್ಲಿಗೆ ಪರಿಮಳ, ಹಸಿರು ರತ್ನಗಂಬಳಿಯಂತೆ ಮೃದುವಾಗಿ ಕತ್ತರಿಸಿದ ಹಸಿರು ಹುಲ್ಲಿನ ಮೃದು ಹಾಸಿನ ಮೇಲೆ ಶುಭ್ರ ಬಿಳಿ ವೈರ್ನೆಟ್ ಕುರ್ಚಿಯ ಮೇಲೆ ಕೂತು ಪೇಪರ್ ಓದುತ್ತಿದ್ದ ಆ ತರುಣ. ಯಾರೋ ಬಂದರೆಂದು ಪೇಪರ್ ಸರಿಸಿ ನೋಡಿದ. ಯಾರು ಮಾಮ ಎಂದ. ರಾಜಣ್ಣ, ಇವರ ತಾಯಿ ನಿಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದಾರಂತೆ. 22 ವರ್ಷ ಕೆಲಸ ಮಾಡ್ತಿದ್ದ ಅವರನ್ನ ಒಮ್ಮೆಲೆ ಏಕೆ ತೆಗೆದು ಹಾಕಿದ್ದೀರಿ ಅಂತ ನ್ಯಾಯ ಕೇಳಲಿಕ್ಕೆ ಬಂದಿದ್ದಾರೆ ಎಂದ. ರಾಜಸಿಂಹ ಬಂದಿದ್ದ ಅವಳ ಮುಖ ನೋಡಿದ. ಕೂತ್ಕೊಳ್ಳಿ, ಏನು ವಿಷಯ ಎಂದ. ನಿಮ್ಮ ಜಯಶ್ರೀ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡೋ ವಾಸಂತಿರಾವ್ ಅವರ ಮಗಳು ನಾನು. ಕಳೆದ ತಿಂಗಳು ನಮ್ಮ ತಾಯಿ ಹೃದಯಾಘಾತಕ್ಕೆ ತುತ್ತಾಗಿ ಆಸ್ಪತ್ರೆ ಸೇರಿದರು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ವೈದ್ಯರು 6 ತಿಂಗಳು ಬೆಡ್ ರೆಸ್ಟ್ ಬೇಕೆಂದಿದ್ದಾರೆ. ಡಾಕ್ಟರ್ ಸರ್ಟಿಫಿಕೇಟ್ನೊಂದಿಗೆ ಲೀವ್ ಲೆಟರ್ ಸಬ್ಮಿಟ್ ಮಾಡಿದ್ದೀವಿ. ಆದರೆ ಅವರನ್ನು ಕೆಲಸದಿಂದ ತೆಗೆದುಹಾಕಿದ ಆರ್ಡರ್ ನಿನ್ನೆ ಕಳಿಸಿದ್ದೀರಿ. 22 ವರ್ಷದಿಂದ ದುಡಿದ ಮಹಿಳೆಗೆ 6 ತಿಂಗಳು ವಿದೌಟ್ ಪೇ ಲೀವ್ ಹಾಕುವ ಅವಕಾಶ ಇಲ್ಲವಾ? ಕೆಂಪೇರಿದ ಮಾಟವಾದ ಆ ದುಂಡು ಗೆನ್ನೆಗಳು, ಉದ್ವೇಗದಲ್ಲಿ ಮತ್ತಷ್ಟು ಕಾಂತಿಯುತವಾಗಿ ಥಳಥಳಿಸಿದ ಕೆನ್ನೆ ಕಣ್ಣುಗಳು, ಬಣ್ಣ ಹಚ್ಚಿದಂತಿದ್ದ ಆ ಎಳೆಸಾದ ಕೆಂದುಟಿ, ಮುತ್ತಿನ ಸಾಲು ಪೋಣಿಸಿದಂತಿದ್ದ ಹಲ್ಲುಗಳ ಸಾಲು, ಉದ್ವೇಗದಿಂದ ಏರಿಳಿಯುತ್ತಾ ಇದ್ದ ಎದೆ, ಮಾಟವಾದ ಆ ಮೈಕಟ್ಟು, ಏರ್ ಹೋಸ್ಟೆಸ್ ಆಗಲು ಲಾಯಕ್ಕಾದ 5 ಅಡಿ 6 ಇಂಚಿನ ಎತ್ತರ ನಿಲುವಿನ ಚೆಲುವೆ. ಈ ವಿಷಯದಲ್ಲಿ ನಾನು ಅಸಹಾಯಕ ಮಿಸ್ ಎಂದು ತಡವರಿಸಿ ಅವನು, ನಿನ್ನೆ ನಿಮ್ಮ ತಂದೆನೋ ಯಾರೋ ಬಂದು ಗದ್ದಲ ಮಾಡಿದರು. ಅವರಿಗೆ ಫೈಲ್ಸ್ ಎಲ್ಲ ತೋರಿಸಿದ್ದೀವಿ. ಕಳೆದ 1 ವರ್ಷದಿಂದ ಮಿಸೆಸ್ ವಾಸಂತಿರಾವ್ ಸಿಕ್ಕಾಪಟ್ಟೆ ರಜಾ ಹಾಕ್ತಿದ್ದರು. ಕೆಲಸದಲ್ಲಿ ಏಕಾಗ್ರತೆ ಇರ್ತಿರಲಿಲ್ಲ. 6-7 ಬಾರಿ ವಾರ್ನಿಂಗ್ ನೋಟಿಸ್ ತಗೊಂಡಿದ್ದರು. ಈಗ ಅವರ ಆರೋಗ್ಯ ಚೆನ್ನಾಗಿಲ್ಲ. ನಮ್ಮದು ಧರ್ಮಾರ್ಥ ಸಂಸ್ಥೆ ಅಲ್ಲ. ಲಕ್ಷಾಂತರ ರೂಗಳ ವಹಿವಾಟಿನ ಈ ಸಂಸ್ಥೆಯಲ್ಲಿ 6 ತಿಂಗಳದ್ದು ರಜಾ ಯಾರಿಗೂ ಕೊಡಲ್ಲ. ನಾವೇ ಅವರನ್ನು ಕೆಲಸದಿಂದ ತೆಗೆದು ಹಾಕೋದಿಕ್ಕೆ ಕಾರಣವೂ ಇದೆ. ಅವರ ಅನಾರೋಗ್ಯ ಮೈಮರಿವಿನಿಂದ ಸಿದ್ಧಪಡಿಸಿದ ಡ್ರಾಫ್ಟ್ 1ರಿಂದ ನಮಗೆ 4 ಲಕ್ಷ ರು ನಷ್ಟ ಆಗಿ 4 ತಿಂಗಳು ಆ ಸಂಸ್ಥೆ ಜೊತೆ ಹೋರಾಡಬೇಕಾಯಿತು ಎಂದ. ಅವಳು ಉದ್ವೇಗದಿಂದ, ಸಾರ್, ನಿನ್ನೆ ನಮ್ಮ ತಂದೆ ಎಲ್ಲ ಹೇಳಿದರು. ಆದರೆ ಈ ಸಮಸ್ಯೆ ಮಾನವೀಯತೆಯಿಂದ ನೋಡಿ. ನಮ್ಮ ಕುಟುಂಬಕ್ಕೆ ಒಂದು ಉದ್ಯೋಗದ ಅವಶ್ಯಕತೆ ಇದೆ. ಅನಾರೋಗ್ಯದಲ್ಲಿರುವ ತಾಯಿ, ವರದಕ್ಷಿಣೆ ಸಮಸ್ಯೆಗೆ ತುತ್ತಾಗಿ ತವರು ಮನೆ ಸೇರಿದ ಅಕ್ಕ, ಕಾಲೇಜು ಓದ್ತಾ ಇರೋ ತಂಗಿ ಹಾಗೂ ತಮ್ಮಂದಿರು, ಪ್ರೈವೇಟ್ ಕಂಪನಿ ಸೇಲ್ಸ್ಮನ್ ಆಗಿ ದುಡಿತಿರೋ ತಂದೆ ತರೋ 1000 ರು ಸಂಬಳ ಈ ಕುಟುಂಬಕ್ಕೆ ಸಾಲಲ್ಲ. ನನ್ನ ತಾಯಿ ಉದ್ಯೋಗ ನನಗೆ ಕೊಡಿ ಎಂದು ಹೇಳಿ ತನ್ನ ವ್ಯಾನಿಟಿ ಬ್ಯಾಗಿನಿಂದ ಕೆಲವು ಸರ್ಟಿಫಿಕೇಟ್ ಆತನಿಗೆ ನೀಡಿ, ನೋಡಿ, ನಾನು BSc ಫಸ್ಟ್ ಕ್ಲಾಸ್ 68% ಇದೆ, ಜೂನಿಯರ್ ಸೀನಿಯರ್ ಟೈಪ್ ರೈಟಿಂಗ್ ಶಾರ್ಟ್ ಹ್ಯಾಂಡ್ ಸಹ ಮಾಡಿಕೊಂಡಿದ್ದೀನಿ ಎಂದಳು. ಯಾಂತ್ರಿಕವಾಗಿ ಕೈ ನೀಡಿ ಹಸ್ತಪ್ರತಿ ಪಡೆದು ಕಣ್ಣಾಡಿಸಿದ. ಮಧುಮತಿ ಎಂದು ಅವಳ ಹೆಸರು ಎಂಬುದು ಅರಿವಾಯಿತು. ಮಾಲೀಕ ಎಂದು ಹೊರ ಜಗತ್ತಿಗೆ ತಾನು ಗುರುತಿಸಲ್ಪಟ್ಟರೂ ಒಂದು ಹುಡುಗಿಗೆ ಕೆಲಸ ಕೊಡುವ ಸ್ವಾತಂತ್ರ್ಯ ತನಗಿದೆಯೇ? ಅದರಲ್ಲೂ ಇಂಥ ಮುದ್ದಾದ ಚೆಲುವೆಯಾದ ಹುಡುಗಿಗೆ ಕೆಲಸ ಕೊಡಬೇಕೆಂದು ತಾನು ಒತ್ತಾಯಿಸಿದರೆ ತನಗೆ ಜಯಶ್ರೀ ಮಧ್ಯೆ ದೊಡ್ಡ ರಣರಂಗವೇ ನಡೆದು ಹೋಗುತ್ತದೆ. ನಿಮಗೆ ಬೇರೆ ಎಲ್ಲಾದರೂ ಉದ್ಯೋಗ ಸಿಗಲಿ ಅಂತ ಹಾರೈಸ್ತೀನಿ. ನಮ್ಮ ಸಂಸ್ಥೆಯಲ್ಲಿ ಈಗ ಆ ಉದ್ಯೋಗ ಫಿಲಫ್ ಆಗಿದೆ. M.Com ರ್ಯಾಂಕ್ ಸ್ಟೂಡೆಂಟ್ ಆತ ಎನ್ನುತ್ತಾ ಆ ಸರ್ಟಿಫಿಕೇಟ್ ಅವಳಿಗೆ ಹಿಂತಿರುಗಿಸಿದ. ಮಧುಮತಿಯ ಕಂಗಳು ರೋಷದಿಂದ ದಗದಗಿಸಿತು. ಶುಭಾಶಯ ಹಾರೈಸಲಿಕ್ಕೆ ನೀವೇ ಆಗಬೇಕಾ? ನೀವು ಶ್ರೀಮಂತರೆಲ್ಲ ಹಾಗೇ ತೀರಾ ಕಟುಕರು. ಬಡವರ ನೋವು ನಿಮಗೆ ಅರ್ಥವಾಗಲ್ಲ. ಅವಳು ಮಾತು ಮುಗಿಸುವಷ್ಟರಲ್ಲಿ ಅವನು ಹಾ ಎಂದು ಚೀರಿ ಹಣೆ ಹಿಡಿದುಕೊಂಡ.
ದೂರದಲ್ಲಿ ಕ್ಯಾಟರ್ ಪಿಲ್ಲರ್ನಿಂದ ಪುಟ್ಟ ಹುಡುಗನೊಬ್ಬ ಗುರಿಯಿಟ್ಟ ಕಲ್ಲು ರಾಜಸಿಂಹನ ಹಣೆಗೆ ತಗುಲಿತು. ಶ್ವೇತವಸ್ತ್ರದ ವರ್ಧ ಆ ಪುಟ್ಟ ಹುಡುಗನೆಳೆದುಕೊಂಡು ಬಂದ. ರಾಜಣ್ಣ, ಇವನ ಪುಂಡಾಟಿಕೆ ಮಿತಿ ಮೀರಿದೆ. ಅವನಿಗೆ 4 ಬಿಗಿ. ಇದು 2ನೇ ಸಲ ಅವನು ಹೀಗೆ ಮಾಡಿರೋದು. ಮಧುಮತಿ ಚಡಪಡಿಸಿ ಎದ್ದಳು. ಅವನ ಹಣೆಯಿಂದ ಸುರಿಯುತ್ತಿರುವ ರಕ್ತಕ್ಕೆ ತನ್ನ ಕರವಸ್ತ್ರ ಒತ್ತಿ ಹಿಡಿದಳು. ಈ ಹುಡುಗನ ವಿಷಯ ಇರಲಿ, ಫಸ್ಟ್ ಏಡ್ ಬಾಕ್ಸ್ ಇದೆಯೇ? ಪಾಪ, ಅವರು ನೋವಿನಿಂದ ಚಡಪಡಿಸುತ್ತಿದ್ದಾರೆ. ಚೂಪಾದ ಕಲ್ಲು ಬಿದ್ದಾಗ ಬೆಂಕಿ ಸುಟ್ಟಾಗಿ ಆಗುತ್ತಮ್ಮ. ಹೆಸರಿಗೆ ಮಕ್ಕಳ ಆಟಿಕೆ ವಸ್ತು. ಇಂಥ ಪಾಪಿಷ್ಟ ಸಾಮಾನು ಏಕೆ ಕಂಡು ಹಿಡಿತಾರೋ? ಗೋವಿಂದ, ಔಷಧಿ ಬ್ಯಾಂಡೇಜ್ ತಗೋಬಾ ಎಂದು ಆ ವೃದ್ಧರು ಕೂಗಿದಾಗ ತಂದೆ ಬುದ್ಧಿ ಎಂದು ಆ ಸೇವಕ ಓಡಿ ಹೋದ. ನೋಡು, ಪಪ್ಪನಿಗೆ ಹಣೆಯಲ್ಲಿ ರಕ್ತ ಸುರಿತಿದೆ. ಹೋದ ತಿಂಗಳ ಗಾಯ ಇನ್ನೂ ವಾಸಿ ಆಗ್ತಿದೆ. ತಿರುಗ ಮಾಡಿದ್ದಿ, ನನಗೂ ಆವತ್ತು ಹೊಡೆದಿದ್ದಿ. ಈ ಸಲ ನಿನ್ನ ಬಿಡಲ್ಲ, ಕಟ್ಟಿ ಹಾಕ್ತೀನಿ ಎಂದರು. ಬಿಡು ತಾತ, ನೀನು ಮರಕ್ಕೆ ಕಟ್ಟಿ ಹಾಕಲಿಕ್ಕೆ ಹೋದರೆ ನಿನ್ನ ಕೈ ಕಚ್ತೀನಿ ಎಂದ. ಆ ಪುಟ್ಟ ಹುಡುಗ ನೋಡಲು ತುಂಬಾ ಮುದ್ದಾಗಿದ್ದ. ಬೆಲೆ ಬಾಳುವ ಉಡುಪು, ಆದರೆ ಮುಖದಲ್ಲಿ ಪುಂಡತನ ತುಂಬಿತ್ತು. ಪುಂಡಾಟಿಕೆ ಸಮಸಮವಾಗಿ ಮಾತಿನಲ್ಲಿ ಉದ್ದಟತನವಿತ್ತು. ನೋಡು, ಪಪ್ಪಂಗೆ ಕಣ್ಣಿಗೆ ಏಟು ಬಿದ್ದಿದ್ರೆ ಏನಾಗ್ತಿತ್ತು? ಆತ ಆತಂಕದಿಂದ ಗದರಿದರು. ಏನಾಗ್ತಿತ್ತು? ಪಪ್ಪ ಕುರುಡರಾಗ್ತಿದ್ದರು, ಮಮ್ಮಿ ಡೈವೋರ್ಸ್ ಮಾಡ್ತಿದ್ದರು ಎಂದು ಹೇಳಿ ಆ ಹುಡುಗ ಆ ವೃದ್ಧರ ಹಿಡಿತದಿಂದ ಬಿಡಿಸಿಕೊಂಡು ದೂರ ಓಡಿದ. ರಾಜು, ಇವನ ಹಾವಳಿ ಮಿತಿ ಮೀರ್ತಾ ಇದೆಯಪ್ಪ. ಜಯ ಅವನನ್ನ ಅತಿ ಮುದ್ದು ಮಾಡಿದ್ದಾಳೆ. ತಡಿ, ಅವನಿಗೆ ಮಾಡ್ತೀನಿ. ಆ ವೃದ್ಧರು ಅಲ್ಲಿಂದ ಹೊರಡುವ ಹೊತ್ತಿಗೆ ಗೋವಿಂದ ಔಷಧದ ಪೆಟ್ಟಿಗೆ ತಂದ. ಆಗ ಕರ್ಚಿಪ್ ತೆಗೆದವಳು ರಕ್ತ ಒಸರುವುದು ನಿಂತಿತು. ಟಿಂಚರ್ ಅಯೋಡಿನ್ನಲ್ಲಿ ಹತ್ತಿ ಹಚ್ಚಿ ನಂತರ ಬ್ಯಾಂಡೇಜ್ ಹಾಕಿದಳು. ಥ್ಯಾಂಕ್ಸ್, ನೀವಿಷ್ಟು ಶ್ರಮ ಏಕೆ ತಗೊಂಡ್ರೋ ಗೊತ್ತಾಗಲಿಲ್ಲ ಎಂದ. ಅವಳು ವಿಚಲಿತಳಾಗಿ, ನಿಮ್ಮಿಂದ ಕೆಲಸ ಗಿಟ್ಲಿಸ್ಲಿಕ್ಕಂತೂ ಅಲ್ಲ. ಎಲ್ಲ ಕಡೆ ನೋ ವೇಕೆನ್ಸಿ ಉದ್ಗಾರ ಕೇಳಿ ನನ್ನ ಕಿವಿ ಪಾವನವಾಗಿದೆ. ನಿಮ್ಮ ಇಂಡಸ್ಟ್ರಿಯಲ್ಲೂ ಉದ್ಯೋಗ ಖಾಲಿ ಇಲ್ಲ ಅಂತ ಗೊತ್ತು. ತಾಯಿಯನ್ನ ಬಿಡಿಸಿದ್ದರಲ್ಲಿ ಕಾರಣ ನಿಮ್ಮ ಕಡೆಯಿಂದ ಸಕಾರಣವಾಗಿಯೂ ಇರಬಹುದು. ಆದರೆ ಮಾನವೀಯತೆ ದೃಷ್ಟಿಯಿಂದ ಅಷ್ಟು ದೊಡ್ಡ ಸಂಸ್ಥೆಯಲ್ಲಿ ಏನಾದರೂ ಉದ್ಯೋಗ ಕೊಡಬಹುದು. ನಮ್ಮ ಸಂಸಾರದ ಕತೆ ಕೇಳಿದ ಮೇಲಾದರೂ ಮನ ಕರಗಬಹುದು ಅಂತಿದ್ದೆ. ಉದ್ಯೋಗ ಕೊಡದಿದ್ದ ಮೇಲೆ ನಿಮ್ಮ ಮುಲಾಜೇನು? ಚೆನ್ನಾಗಿ ಬೈದು ಬಿಟ್ಟು ಹೋಗೋಣ ಅಂತಿದ್ದೆ. ಆದರೆ ನೀವು ಪೆಟ್ಟು ತಿಂದು ಚಡಪಡಿಸುವುದು ನೋಡ್ಲಿಕ್ಕಾಗಲಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಮಾತ್ರ ಸಹಾಯ ಮಾಡಿದೆ ಎಂದಳು. ನಂತರ ಬರ್ತೀನಿ, ಗುಡ್ ಬೈ ಎಂದು ಹೊರಡಲು ಉದ್ಯುಕ್ತಳಾದಳು. ನಿಲ್ಲಿ ಮಿಸ್ ಮಧುಮತಿ, ಅಕಸ್ಮಾತ್ ಬೇರೆ ಊರಲ್ಲಿ ಉದ್ಯೋಗ ಸಿಕ್ಕರೆ ಒಪ್ಕೋತೀರಾ ಎಂದ. ಈ ಬೆಲೆ ಏರಿಕೆ ಕಾಲದಲ್ಲಿ ತಂದೆ ತಾಯಿಗಳಿಗೆ ಭಾರವಾಗಿ ಬದುಕೋಕ್ಕಿಂತ ಎಲ್ಲಿ ಉದ್ಯೋಗ ಸಿಕ್ಕರೂ ಹೋಗಲಿಕ್ಕೆ ಸಿದ್ಧಳಾಗಿದ್ದೀನಿ ಎಂದಳು. ಅವನು ಯೋಚಿಸುತ್ತಾ, ಈ ಭಾನುವಾರ ಕುಮಾರಸ್ವಾಮಿ ಬಡಾವಣೆಯಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಬನ್ನಿ. 108 ಬಲಮುರಿ ಗಣಪತಿ ವಿಗ್ರಹ ಸ್ಥಾಪನೆ ಆಗಿರೋ ಆ ದೇವಸ್ಥಾನ ಗೊತ್ತು ತಾನೇ ಎಂದ. ಅವಳು ವಿನಯವಾಗಿ, ಗೊತ್ತು ಸರ್, ಒಂದು ಸಲ ಗೆಳತಿಯರ ಜೊತೆ ಹೋಗಿದ್ದೀನಿ ಎಂದಳು. ಭಾನುವಾರ ಅಲ್ಲಿ ಬನ್ನಿ, ನಿಮ್ಮನ್ನ ಮೈಸೂರಿಗೆ ಕರೆದುಕೊಂಡು ಹೋಗ್ತೀನಿ. ಅಲ್ಲಿ ನಿಮಗೊಂದು ಉದ್ಯೋಗ ಕೊಡಿಸ್ತೀನಿ. ಈಗಲೇ ಎಲ್ಲಿ ಯಾವುದು ಅಂತ ಕೇಳಬೇಡಿ ಎಂದ. ಆಗ್ಲಿ ಸರ್, ಬರ್ತೀನಿ ಎಂದು ಹೇಳಿ ಹೊರಟು ಬಿಟ್ಟಳು. ರಾಜಸಿಂಹ ಹೊರಡುತ್ತಿದ್ದ ಅವಳನ್ನೇ ದಿಟ್ಟಿಸಿದ. ಬಳಕುವ ಸೊಂಟದಿಂದ ಕೆಳಗೆ ತೂಗಾಡಿದ ಜಡೆ, ಒಟ್ಟಿನಲ್ಲಿ ಹಿಂದೆ ಮುಂದೆ ಯಾವ ಭಂಗಿ ಯಾವ ವಿನ್ಯಾಸದಲ್ಲಿ ನಿಂತರೂ ಅವಳು ಅತ್ಯಂತ ಚೆಲುವೆ ಎನಿಸಿತು. ಅವಳಿಗೆ ಕೆಲಸ ಕೊಡಿಸುವ ಹೊಣೆ ತಾನೇಕೆ ಹೊತ್ತುಕೊಂಡೇ ಎನಿಸಿತು. ಕೋಣೆಯಲ್ಲಿ ಬಂದು ಮಲಗಿದ. ಮನಸ್ಸು ವಿಚಲಿತವಾಗಿತ್ತು. ಹಣೆ ಚುರುಗುಟ್ಟುತ್ತಿತ್ತು. ಈ ಹುಡುಗಿಯ ಸೌಂದರ್ಯಕ್ಕೆ ತಾನು ಮರಳಾಗಿರುವೆನೇ? ಸೌಂದರ್ಯ ತನಗೆ ಅಪರಿಚಿತವಲ್ಲ. ಜಯಶ್ರೀ ಅಪರಿಮಿತ ಚೆಲುವೆ. ತಮ್ಮದು ಪ್ರೇಮ ವಿವಾಹ. 10 ವರ್ಷದ ದೀರ್ಘ ದಾಂಪತ್ಯ ಜೀವನ ನಡೆಸಿ 2 ಮಕ್ಕಳ ತಾಯಿಯಾದರೂ ಜಯಶ್ರೀ ಹಾಲುಗಲ್ಲದ ಪ್ರತಿಮೆ. ಅವಳಿಗೆ 32 ಎಂದು ಯಾರು ಹೇಳಬಹುದು? ತನಗಿಂತ 2 ವರ್ಷ ಚಿಕ್ಕವಳು. ತನ್ನ ಸೌಂದರ್ಯ ಕಾಪಾಡಿಕೊಳ್ಳುವುದರಲ್ಲಿ ಅವಳು ಸಾಕಷ್ಟು ಮುತುವರ್ಜಿಯು ವಹಿಸುತ್ತಿದ್ದಳು. ಸ್ಟಾರ್ ಹೋಟೆಲ್ ಒಂದರ ಜಿಮ್ ಖಾನಾ ಕ್ಲಬ್ ಸದಸ್ಯೆ ಆಗಿ ಈಜು, ಏರೋಬಿಕ್, ಸೈಕಲ್ ಇತ್ಯಾದಿ ಬಗೆ ಬಗೆಯ ಸಾಧನೆಯೂ ಮಾಡುತ್ತಿದ್ದಳು. ತಿಂಗಳಿಗೆ 2 ಬಾರಿ ಬ್ಯೂಟಿ ಪಾರ್ಲರಿಗೂ ತಪ್ಪದೆ ಹೋಗುತ್ತಿದ್ದಳು. ಹೊಳೆಯುವ ಹೊಂಬಣ್ಣ ರಂಗು ಬಳೆದ ಆ ಕೆಂದುಟಿಗಳು, ಒಪ್ಪವಾಗಿ ಭುಜದವರೆಗೆ ಕತ್ತರಿಸಿದ ಕೂದಲು, ಮಹತ್ವಾಕಾಂಕ್ಷೆ ತುಂಬಿದ ಆ ಮೀನ ನೇತ್ರಗಳು, ಸ್ಲೀವ್ಲೆಸ್ ಬ್ಲೌಸಿನಲ್ಲಿ ನೀಳವಾಗಿ ಗೋಧಿ ನಾಗರದಂತೆ ಫಳಫಳ ಹೊಳೆಯುವ ಹೊಂಬಣ್ಣದ ಆ ತೋಳುಗಳು, ಹೊಕ್ಕಳು ಕೆಳಗುಟ್ಟ ಆ ಸೀರೆಯ ವಿನ್ಯಾಸದಲ್ಲಿ ಸಣ್ಣ ಸೊಂಟದ ವಿನ್ಯಾಸ ಎದ್ದು ಕಾಣುತ್ತಿತ್ತು. ಜಯಶ್ರೀಯನ್ನು ನೆನೆದಾಗ ಮೊದಲಿನಂತೆ ಮನಸ್ಸು ಪುಳಕಿತ ಹೋಗುವುದಿಲ್ಲ.